AI ಪವರ್ಡ್ ಫೋಟೋ ಶೇರಿಂಗ್ ಬಗ್ಗೆ ನೀವು ಕೇಳಿದ್ದೀರಾ? ಅದೇ QR ಕೋಡ್ ಸ್ಕ್ಯಾನ್ ಮಾಡಿ ಫೇಸ್ ರೆಕಗ್ನೈಸ್ ಮೂಲಕ ಲೈವ್ ಫೋಟೋ ಶೇರಿಂಗ್ ಮಾಡ್ತಾರಲ್ವಾ, ಅದ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ. ಆ QR ಕೋಡ್ ಫೋಟೋ ಶೇರಿಂಗ್ ಬಗ್ಗೆ ಈ ವಿಡಿಯೋದಲ್ಲಿ ನೋಡುವ. QR ಕೋಡ್ ಫೋಟೋ ಶೇರಿಂಗ್ ಟೂಲ್ ತುಂಬಾನೇ ನೋಡಿರ್ತೀವಿ, ಆದರೆ ನಮ್ಮ ಫೋಟೋ ಮಾಲ್ನಲ್ಲಿ ನಿಮ್ಮ ಹತ್ರನೇ ನಿಮ್ಮ ಬಿಸ್ನೆಸ್ ಕೂಡ ಡೆವಲಪ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀವಿ. ನೀವು ಮಾಡಬೇಕಾಗಿದ್ದು ಏನಂದರೆ, ನಮ್ಮ ಫೋಟೋ ಮಾಲ್ ಅಡ್ಮಿನ್ ಪ್ಯಾನಲ್ನಲ್ಲಿ ಈವೆಂಟ್ ಕ್ರಿಯೇಟ್ ಮಾಡಿದರೆ ಆ ಈವೆಂಟ್ಗೆ ಯೂನಿಕ್ QR ಕೋಡ್ ಕ್ರಿಯೇಟ್ ಆಗುತ್ತೆ. ಆ QR ಕೋಡನ್ನು ನೀವು ಈ ರೀತಿ ಬ್ಯೂಟಿಫುಲ್ಲಾಗಿ ಪ್ರಿಂಟೌಟ್ ಮಾಡಿ ಇಟ್ಟರೆ ಸಾಕು. ಆ ಈವೆಂಟ್ಗೆ ಬರೋ ಗೆಸ್ಟ್ಸ್ ಎಲ್ಲರೂ ಆ QR ಕೋಡ್ ಸ್ಕ್ಯಾನ್ ಮಾಡಿ ಸೆಲ್ಫಿ ಅಪ್ಲೋಡ್ ಮಾಡಿ ಅವ್ರ ಫೋಟೋಸನ್ನು ಅವ್ರ ಫೋನ್ನಲ್ಲಿಯೇ ಡೌನ್ಲೋಡ್ ಮಾಡಿ ತೆಗೆದುಕೊಳ್ಳಬಹುದು. ನೀವು ಈವೆಂಟ್ನಲ್ಲಿ ತೆಗೆದಿರೋ ಫೋಟೋಸ್ನ ನಮ್ಮ ಫೋಟೋ ಮಾಲ್ನಲ್ಲಿ ಕೊಟ್ಟಿರುವ ಅಡ್ಮಿನ್ ಪ್ಯಾನಲ್ನಲ್ಲಿ ಜಸ್ಟ್ ಅಪ್ಲೋಡ್ ಮಾಡಿದರೆ ಸಾಕು. ಆ ಫೋಟೋಸ್ನಲ್ಲಿರುವ ಫೇಸಸ್ ಎಲ್ಲವನ್ನ ಇವಾಗ AI ಮೂಲಕ ರೆಕಗ್ನೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರೆಕಗ್ನೈಸ್ ಮಾಡಿದ ನಂತರ ಆ ಗೆಸ್ಟ್ ಫೋಟೋಸನ್ನು ಅವರವರ ವಾಟ್ಸಪ್ಗೆ ನೋಟಿಫಿಕೇಷನ್ ಆಗಿ ಹೋಗುತ್ತೆ. ಅವ್ರು ಅದನ್ನು ಜಸ್ಟ್ ಕ್ಲಿಕ್ ಮಾಡಿ ಅವ್ರ ಫೋಟೋಸನ್ನು ಡೌನ್ಲೋಡ್ ಮಾಡಲಿಕ್ಕಾಗತ್ತೆ. ಇದರಲ್ಲಿ ಸೆಲ್ಫಿ ಅಪ್ಲೋಡ್ ಮಾಡಿರುವ ಇಮೇಜಸ್ ಬಿಟ್ಟು ಬೇರೆ ಯಾವ ಇಮೇಜಸ್ ಕೂಡ ಅವ್ರು ಆಕ್ಸೆಸ್ ಮಾಡಲಿಕ್ಕಾಗಲ್ಲ. ಇದರಲ್ಲಿ ಇನ್ನೊಬ್ರು ಇಮೇಜಸ್ ಮಿಸ್ಯೂಸ್ ಆಗಲಿಕ್ಕೋ ಅವ್ರು ಸ್ಪ್ರೆಡ್ ಆಗಲಿಕ್ಕೋ ಚಾನ್ಸೇ ಇರಲ್ಲ. ಈವೆಂಟ್ಗೆ ಬರೋ ಗೆಸ್ಟ್ ನಿಮ್ಮ QR ಕೋಡ್ ಸ್ಕ್ಯಾನ್ ಮಾಡುವಾಗ ನಿಮ್ಮ ವೆಬ್ಸೈಟ್ಗೆ ಅದು ರೀಡೈರೆಕ್ಟ್ ಆಗುವುದರಿಂದ ನೀವು ಅದರಲ್ಲಿ ಪೋಸ್ಟ್ ಮಾಡುವ ಸ್ಯಾಂಪಲ್ ಗ್ಯಾಲರಿ, ಇಮೇಜಸ್, ವಿಡಿಯೋಸ್, ಈ ಆಲ್ಬಮ್, ನಿಮ್ಮ ಈವೆಂಟ್ ಪ್ಯಾಕೇಜಸ್ ಎಲ್ಲವನ್ನು ನೋಡ್ಬೋದು. ಜಸ್ಟ್ ಫೋಟೋ ಶೇರಿಂಗ್ ಮಾಡೋದ್ರಿಂದ ನಿಮ್ಮ ಟೋಟಲ್ ಜಾತ್ರೆಗೆ ಗೆಸ್ಟಿಗೆ ಹೋಗಿ ಸೇರುತ್ತೆ. ಆದ್ದರಿಂದ ನಿಮ್ಮ ಬ್ರ್ಯಾಂಡ್ ಬೇರೆ ಲೆವೆಲ್ ರೀಚ್ ಆಗುತ್ತೆ. ಇದರಲ್ಲಿ ವಾಟ್ಸಪ್ ಇಂಟಿಗ್ರೇಷನ್ ಇರುವುದರಿಂದ ನಿಮ್ಮನ್ನು ಅವರು ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇವತ್ತಿನ ದಿನದಲ್ಲಿ ತುಂಬನೇ AI ಫೋಟೋ ಸೆಲೆಕ್ಷನ್ ಟೂಲ್ ಬಂದಿರ್ಬೋದು, ಆದರೆ ನಿಮ್ಮ ಬಿಸ್ನೆಸ್ಗೆ ಬೇರೆ ಲೆವೆಲ್ ರೀಚ್ ಕೊಡುವಂತಹ, ಡೆವಲಪ್ ಮಾಡುವಂತಹ ಟೂಲ್ ನಮ್ಮ ಫೋಟೋ ಮಾಲ್ನಲ್ಲಿ ಮಾತ್ರನೇ ಇದೆ. ಇಷ್ಟೊಂದು ಫೀಚರ್ ಇರುವ ಟೂಲ್, ಆ್ಯಪ್, ವೆಬ್ಸೈಟ್ ನಿಮಗೆ ನಿಮ್ಮ ಬ್ರ್ಯಾಂಡ್ ನೇಮ್ನಲ್ಲಿ ಬೇಕಾ? ಹಾಗಾದರೆ ಈ ಕೂಡಲೇ ಸ್ಕ್ರೀನಲ್ಲಿ ಕಾಣುವ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಆ್ಯಪ್ ಬುಕ್ ಮಾಡಿ ನಿಮ್ಮ ಫೋಟೋಗ್ರಫಿ ಬಿಸ್ನೆಸ್ಸನ್ನು ಬೇರೆ ಲೆವೆಲಲ್ಲಿ ತೆಗೆದುಕೊಂಡು ಹೋಗಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಈ ಪೇಜ್ ಫಾಲೋ ಮಾಡಿ, ನಿಮ್ಮ ಫೋಟೋಗ್ರಫಿ ಫ್ರೆಂಡ್ಸ್ಗೆ ಮರೀದೆ ಶೇರ್ ಮಾಡಿ.